ಕನ್ನಡ ಚಿತ್ರರಂಗದ ನಿರ್ದೇಶಕರಾದಂತಹ ಪವನ್ ಒಡೆಯರ್ ಇವತ್ತು ನಮಗೆ ಸಿಕ್ಕಿದ್ದಾರೆ. ವಿಶೇಷ ದಿನ, ವಿಶೇಷ ಕ್ಷಣ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಶಿವಣ್ಣ ಅವ್ರ ಹುಟ್ಟುಹಬ್ಬ, ಇವತ್ತು ಅವರು ಆಂಜನೇಯ ದೇವಸ್ಥಾನದಲ್ಲಿ ಸಿಕ್ಕಿರೋವಂಥದ್ದು. ಸರ್, ಪವನ್ ಸರ್, ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಮಗೆ ಗೊತ್ತಿರೋವಂಥದ್ದೇ, ಬಟ್ ಇವತ್ತು ವಿಶೇಷ ಕ್ಷಣ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು? ಇದೆಲ್ಲ ಕ್ರೆಡಿಟ್ಸು ಶಿವಣ್ಣ ಅವರ ಫ್ಯಾನ್ಸ್ಗೆ ಹೋಗಬೇಕು, ನಮ್ಮ ಲಕ್ಷ್ಮಣ್ ಅವ್ರಿಗೆ, ಅವರ ತಂಡ ಎಲ್ಲರಿಗೂ ಹೋಗಬೇಕು. ಯಾಕೆಂತಂದರೆ ಅವರೇ ಆಯೋಜಿಸಿದಂಥ ಕಾರ್ಯಕ್ರಮ ಇದು. ಶಿವಣ್ಣಂಗೆ ಆಂಜನೇಯ ಅಂದರೆ ಭಾಳ ಪ್ರೀತಿ. ಇನ್ಫ್ಯಾಕ್ಟ್ ಶಿವಣ್ಣಂಗೆ ಲಾಸ್ಟ್ ಟೈಮ್ ಬರ್ಡೇಗೆ ಒಂದು ಆಂಜನೇಯಂದು ಮೂರ್ತಿನ ಕೊಟ್ಟಿದ್ದೆ. ಸೊ ಶಿವಣ್ಣಂಗೆ ಆಂಜನೇಯಂಗೆ ಒಂದು ಭಾಳ ಒಂದು ಅವರಿಗೆ ಬಜರಂಗಿ ಪಿಕ್ಚರ್ ಆಗ್ಬೋದು, ಇದಾಗ್ಬೋದು, ಅವ್ರಿಗೆ ಪರ್ಸ್ನಲಿ ಆಂಜನೇಯನ ಮೇಲೆ ಭಾಳ ಭಕ್ತಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ಅಭಿಮಾನಿಗಳೆಲ್ಲ ಇಲ್ಲಿ ಮುತ್ತಾಂಜನೇಯ ಅಂತ ಇಲ್ಲಿ ವೀರೇಶ್ ಥಿಯೇಟ್ರ್ ಹತ್ರ ಆಂಜನೇಯನ್ ಟೆಂಪಲಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು, ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದು ಆಲ್ಮೋಸ್ಟ್ ಒಂದು 500-1000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಲಕ್ಷ್ಮಣ್ ಅವರೆಲ್ಲ ಫೋನ್ ಮಾಡಿ, ಸರ್ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಡೆಫಿನೆಟ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಂಥ ಕಾರ್ಯಕ್ರಮಕ್ಕೆ. ಯಾಕೆಂದರೆ ಇದು ಪ್ರೀತಿ ತುಂಬಿರೋವಂಥ ಕಾರ್ಯಕ್ರಮ. ಶಿವಣ್ಣ ಅವ್ರದ್ದು ಮತ್ತು ಇವ್ರ ಫ್ಯಾನ್ಸ್ಗಳದ್ದು ಮಾತುಗಳು ನೋಡೋದಕ್ಕೆ ತುಂಬ ಖುಷಿಯಾಗಿರುತ್ತೆ. ಯಾಕೆಂದರೆ ಶಿವಣ್ಣ ಬೈತಾನೇ ಇರ್ತಾರೆ, ಇವ್ರುಗಳು ಹಂಗೂ ಅದನ್ನು ನಕ್ಕೊಂಡು ಅವ್ರದ್ದು ನೋಡೋಕ್ಕೆ ಮಜಾ ಇರುತ್ತೆ. ಸೊ ಆ ಥರ ಅವರು ಪ್ರೀತಿ ಒಡನಾಟ ಭಾಳ ಖುಷಿ ತರೋವಂಥದ್ದು. ತುಂಬ ಖುಷಿ ಇದೆ. ಶಿವಣ್ಣ ಇವಾಗ ನೋಡಿ, ಅವರು ಲಾಸ್ಟ್ ಇಯರ್ ಎಲ್ಲ ನಮಗೆ ಶಿವಣ್ಣ ಯಾವ ಥರ ಒಂದು ದೊಡ್ಡ ಒಂದು ಆರೋಗ್ಯದಲ್ಲಿ ಅದನ್ನು ಓವರ್ಕಮ್ ಮಾಡಿಕೊಂಡು ಹೇಗೆ ನಿಂತರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ಇದರಲ್ಲಿ ಶಿವಣ್ಣ ಇನ್ನೂ ಹೆಚ್ಚು ಕಾಲ ಆರೋಗ್ಯವಾಗಿ ದೀರ್ಘಾಯುಷ್ಯವಾಗಿ ಬದುಕಿ ಇನ್ನೂ 100 ಸಿನಿಮಾಗಳು ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಇನ್ನೇನು ಸಿನಿಮಾ ಎಲ್ಲ ಶೂಟ್ ಮುಗಿದಿದೆ, ಬೇಲ್ ಫಿಲ್ಮ್ದು ಎಲ್ಲ ಶೂಟ್ ಮುಗಿದಿದೆ. ಪ್ರಾಬಬ್ಲಿ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ದ ಡೇಟ್. ವರಮಹಾಲಕ್ಷ್ಮಿಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಸ್ವಲ್ಪ ತುಂಬ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಈಗ ಬೇಲ್ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀರಾ, ನೋಡಿದ್ರು, ಇಷ್ಟಪಟ್ಟರು. ಅದರಲ್ಲೂ ಸಹ ಸುದೀಪ್ ಸರ್ ಮೆಚ್ಕೊಂಡ್ರು ಸರ್. ಆ ಲುಕ್ ಇರಬಹುದು, ಅವ್ರು ಹೇಳಿದ್ರು ನಾನು ಸುಮ್ಮನೆ ಹೋಗಲ್ಲ, ಬಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ನಿಜವಾಗ್ಲೂ. ಅದು ಅವ್ರ ದೊಡ್ಡತನ ಕೂಡ. ಅವತ್ತು ಆ ಕಾನ್ಸರ್ಟಲ್ಲಿ ರಿಲೀಸ್ ಮಾಡಿದಾಗ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೈ ಐಡಿಯಾ ವಾಸ್ ಟು ಶಿವಣ್ಣ ನಮ್ಮ ಸಿನಿಮಾದಲ್ಲಿ ಯಾವ ಥರ ಕಾಣ್ತಾರೆ ಅನ್ನೋದು ಒಂದೇ ಗ್ಲಿಮ್ಸ್ ಬಿಟ್ಟಿರೋದಷ್ಟೇ. ಅದಕ್ಕೆ ಈ ಥರ ಒಂದು ರೆಸ್ಪಾನ್ಸು. ತುಂಬ ಜನ ಅವ್ರ ಲುಕ್ಕಿಗೆ ಫಿದಾ ಆಗಿದ್ದಾರೆ. ಎಲ್ಲರೂ ಮಾತಾಡ್ತಿರೋದು ಶಿವಣ್ಣನ ಲುಕ್ ಸೂಪರ್ ಅಂತ ಇದ್ದಾರೆ. ಇದು ಇನ್ಫ್ಯಾಕ್ಟ್ ಶಿವಣ್ಣನ ತುಂಬ ಇಷ್ಟಪಟ್ಟು ಆ ಲುಕ್ನ ಇದು ಮಾಡಿದ್ದಾರೆ, ಕ್ಯಾರಿ ಮಾಡಿದ್ದಾರೆ. ಅದನ್ನು ಅವತ್ತಾಗಿದ್ದು ಸುದೀಪ್ ಸರ್ ಆ ಸ್ಟೇಜ್ ಮೇಲೆ ಅಣ್ಣವ್ರ ಥರ ಕಾಣ್ತೀರ ಅಂತ ಹೇಳಿದಂಥ ಅಪ್ರಿಸಿಯೇಷನ್ನು ಭಾಳಷ್ಟು ಕಡೆ ಬಂದಿದೆ, ಅದೇ ಅಪ್ರಿಸಿಯೇಷನ್ಸ್. ಸೊ ಇಟ್ಸ್ ಅ ಪಾಸಿಟಿವ್ ಸೈನ್. ಲೆಟ್ಸ್ ಹೋಪ್ ಫಾರ್ ದ ಗುಡ್ ಅಷ್ಟೇ. ಎಲ್ಲ ಶಿವಣ್ಣ ಅವರು ಅಂದರೆ ಪ್ರತಿ ಬರ್ತಡೇ ಬಂದಾಗೂ ಏಜ್ ಅನ್ನೋವಂಥದ್ದು ಹೇಳ್ತಾರೆ. ಇಟ್ಸ್ ಲೈಕ್ ಫೈನ್ ವೈನ್ ಅನ್ನೋವಂಥದ್ದು ಅವ್ರ ಏಜಲ್ಲಿ ಅದು ನಮಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಆ ಪಾತ್ರಗಳಿರ್ಬೋದು ಸರ್, ಡೈರೆಕ್ಟರ್ ಆಗಿ ನಿಮಗೂ ಕೂಡ ಅದು ಚಾಲೆಂಜಿಂಗ್ ಅನಿಸುತ್ತಲ್ವ? ಅಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಶಿವಣ್ಣ ಮಾಡದೇ ಇರೋ ಪಾತ್ರ ಇಲ್ಲ ಅಂತ ಏನು ಹೇಳ್ತೀವಲ್ಲ. ಸೊ ಹಂಗೆ ಶಿವಣ್ಣ ಮಾಡದೇ ಇರೋವಂಥ ಪಾತ್ರನೇ ಇಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ನಾವು ಈಗ ನಾನು ಮಾಡಬೇಕು, ಶಿವಣ್ಣಗೆ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾಯಿದ್ದೀನಿ ನಾನು ಡೈರೆಕ್ಷನ್ ಶಿವಣ್ಣಗೆ ಫಸ್ಟ್ ಟೈಮ್. ಸೊ ಮಾಡಿದಾಗ ಡೆಫಿನೆಟ್ಲಿ ಒಂದು ಏನೋ ಯಾರು ಮಾಡದೇ ಇರೋವಂಥದ್ದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನ. ಸೊ ಆ ಪ್ರಯತ್ನ ತುಂಬ ಆನೆಸ್ಟಾಗಿ ಮಾಡಿದ್ದೀವಿ. ಶಿವಣ್ಣನ ತುಂಬ ಇಷ್ಟಪಟ್ಬಿಟ್ಟು ಪ್ರತಿ ಹಂತದಲ್ಲೂ ಶೂಟ್ ಮಾಡಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್. ನಾಳೆ ಒಂದು ಬ್ಯೂಟಿಫುಲ್ ಪೋಸ್ಟರ್ ಬಿಡ್ತೀವಿ ಶಿವಣ್ಣ ಅವರ ಪಾತ್ರದ ಪರಿಚಯದ ಬಗ್ಗೆ. ನಾಳೆ ಒಂದು ಅವ್ರು ಏನಾಗಿ ಅಭಿನಯಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಅನ್ನೋ ಒಂದು ಪೋಸ್ಟರ್ ಬಿಡ್ತಿದ್ದೀವಿ. ಸೊ ಲೆಟ್ಸ್ ಸಿ. ಸಾಕಷ್ಟು ಸರ್ಪ್ರೈಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೇಗೆ? ಖಂಡಿತ ಲಾಡ್ ಆಫ್ ಸರ್ಪ್ರೈಸಸ್. ಇನ್ನು ಮುಂದೆ ಎಲ್ಲ ಒಂದೊಂದು ಕಂಟೆಂಟ್ಸ್ಗಳನ್ನ ಒಂದೊಂದೇ ಬಿಡ್ತಾ ಹೋಗ್ತೀವಿ. ತುಂಬ ಮಜಾ ಇರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್. ಸರ್, ಈಗ ಬಾಲಿವುಡಲ್ಲೂ ಸಹ ನಿಮ್ಗೆ ಕಾಂಟ್ಯಾಕ್ಟ್ಸ್ ಇದೆ, ಸಿನಿಮಾ ಮಾಡಿದ್ದೀರಾ. ಹಾಗಾಗಿ ಏನಾದರೂ ಆ ಕಡೆಯಿಂದ ಕ್ಯಾಮಿಯೋ ರೋಲ್ ಮಾಡಿರೋ ಅಂಥವ್ರು ಇಲ್ಲಿದ್ದಾರಾ? ಕ್ಯಾಮಿಯೋ ರೋಲ್ ಅನ್ನೋದಕ್ಕಿಂತ ಇಟ್ಸ್ ಅ ಹ್ಯೂಜ್ ಸ್ಟಾರ್ ಕಾಸ್ಟ್ ಫಿಲ್ಮ್, ಅಷ್ಟಂತೂ ಹೇಳ್ತೀನಿ. ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಅಂದರೆ ನಾನೇನೋ ಓವರ್ ದಿ ಎಕ್ಸ್ಪೆಕ್ಟೇಷನ್ ಏನೇನೋ ಅನ್ನೆಸೆಸರಿ ಬಿಲ್ಡಪ್ಸ್ ಕೊಡೋಕ್ಕೆ ಹೋಗಲ್ಲ. ಏನು ಸಿನಿಮಾ ಕತೆಗೆ ಮತ್ತು ಆ ಪಾತ್ರಗಳಿಗೆ ತೂಕವಾಗಿರೋಂಥ ಪಾತ್ರಧಾರಿಗಳು ಬೇಕು ಅಂತ ನಾವೇನು ಅಂದ್ಕೊಂಡಿದ್ದೀವಿ, ನಟರು ಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದನ್ನು ಕೊಟ್ಟಿದ್ದಾರೆ. ಶಿವಣ್ಣ ಅವರು ಇತ್ತೀಚೆಗೆ ಹೇಳಿದರು ಎಲ್ಲೋ ಕನ್ನಡ ಚಿತ್ರರಂಗ ಪಾಸಿಟಿವ್ ಸೈನ್ ಸಿಗ್ತಾ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಅದರಲ್ಲೂ ಸಹ ಟಾಕ್ಸಿಕ್ ನೀವು ಕೂಡ ಯಶ್ ಅವ್ರ ಜೊತೆಗೆ ಕೆಲಸ ಮಾಡಿರುವಂಥದ್ದು, ಅಂದರೆ ಡೈರೆಕ್ಷನ್ ಮಾಡಿದ್ದೀರಾ, ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ. ಅವರ ಒಂದು
ನಿರ್ಮಾಣದಲ್ಲಿ ಬರ್ತಿರುವಂಥದ್ದು, ಅಭಿನಯದಲ್ಲಿ ಬರ್ತಿರುವಂತಹ ಟಾಕ್ಸಿಕ್ ಬಗ್ಗೆ ಏನು ಹೇಳ್ತೀರಾ ಆ್ಯಸ್ ಎ ಡೈರೆಕ್ಟರ್ ಆಗಿ? ತುಂಬ ಖುಷಿ ಇದೆ ಈ ಇಡೀ, ಏಕೆಂದರೆ ಎಲ್ಲ ಒಂದು ವರ್ಲ್ಡ್ ವೆಯ್ಟ್ ಮಾಡ್ತಾ ಇರೋವಂಥ ಸಿನಿಮಾ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟಾಕ್ಸಿಕ್ ಅಷ್ಟೇ. ಹೇಗೆ ಅನ್ನಿಸ್ತು ಸರ್ ತಬಾಹಿ ಸಾಂಗ್ ನಿಮಗೆ? ನಾನು ಆ್ಯಕ್ಚುಲಿ ನೋಡಿಲ್ಲ ಇನ್ನು, ಬಿಕಾಸ್ ನಮ್ಮದೇ ಪೋಸ್ಟ್ ಪ್ರೊಡಕ್ಷನ್, ನಮ್ಮ ತಾಯಿಯವರು ತೀರ್ಕೊಂಡಿದ್ರು ಇತ್ತೀಚೆಗೆ. ಸೊ ಹಾಗಾಗಿ ಇದರಲ್ಲೇ ಸ್ವಲ್ಪ ಇದಿದ್ದೆ. ನಾನು ಆನೆಸ್ಟ್ಲಿ ಅಪ್ಡೇಟ್ಸ್ಗಳೇನು ನೋಡಿಲ್ಲ, ನೋಡ್ಬಿಟ್ಟು ಐ ಲೆಟ್ ಯು. ಅಟ್ಲೀಸ್ಟ್ ಒಂದು ಟೀಸರ್ ಆದರೂ ನೋಡಿರ್ತೀರಾ ಈ ಹಿಂದೆ ಬಿಟ್ಟಿದ್ದು? ಸೊ ಏನಾದರೂ ಇದೆ, ಎಲ್ಲರೂ ಯೂನಿವರ್ಸಲ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಇದೇನಿದೆ ಅದನ್ನು ಡೆಫಿನೆಟ್ಲಿ ಸ್ಯಾಟಿಸ್ಫೈ ಮಾಡುವಂಥ ವಿಜುವಲ್ಸ್ ಮಾಡಿರ್ತಾರೆ ಅಂತ ಅನ್ಕೊತೀನಿ. ಎಷ್ಟು ಅವರ ಡೆಡಿಕೇಶನ್ ಇರ್ಬೋದು, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಹಾಗಾಗಿ? ಡೆಡಿಕೇಶನ್ ಬಗ್ಗೆ ಏನು ಇಡೀ ಎಲ್ಲ ಕಡೆ ಮಾತಾಡಿದ್ದೀವಿ, ಎಲ್ಲರಿಗೂ ಹೇಳೇ ಇದ್ದೀವಿ ಅದನ್ನು. ಅವ್ರ ಡೆಡಿಕೇಶನ್ ಬಗ್ಗೆ ಮಾತೇ ಇಲ್ಲ. ಸೊ 100% ಅವರು ಈಗ ನೋಡಿ, ಒಂದು ಚಿತ್ರಕ್ಕೆ ಆಲ್ಮೋಸ್ಟ್ 4 ಇಯರ್ಸ್ ಯಾರು ಡೆಡಿಕೇಟ್ ಮಾಡ್ತಾರೆ ಒಂದು ಚಿತ್ರಕ್ಕೆ 4 ಇಯರ್ಸ್. ಸೊ ಆ ಥರ ಡೆಡಿಕೇಶನ್ನು 4 ವರ್ಷಗಳ ಕಾಲ ಒಂದು ಚಿತ್ರಕ್ಕೆ ಮಾಡಿದ್ದಾರೆ ಅಂತಂದರೆ ಇಟ್ಸ್ ರಿಯಲಿ ಮೋಸ್ಟ್ ಅಪ್ರಿಸಿಯೇಷನ್ ಮಾಡುವಂಥ ಒಂದು ಮಾತದು. ಸೊ ಡೆಫಿನೆಟ್ಲಿ ಅವರ ಆ ಡೆಡಿಕೇಶನ್ಗೆ ಮತ್ತು ಆ ಒಂದು ಇದಕ್ಕೆ ತಕ್ಕ ರಿವಾರ್ಡು ಜನ ಕೊಡಬೇಕು. ಪಾಸಿಟಿವ್ ನೆಗೆಟಿವ್ ಅನ್ನೋಂಥದ್ದು ನಾರ್ಮಲ್ ಸರ್ ಒಂದು ಸಿನಿಮಾ ಅಂತ ಹೇಳಿದಾಗ, ಯಾಕಂದರೆ ಅವ್ರವ್ರ ಅಭಿಪ್ರಾಯಗಳನ್ನು ಹೇಳ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಯಶ್ ಅವರು ಫ್ಯಾಮಿಲಿ ಮುಜುಗರ ಆಗೋಂಥ ಸಿನಿಮಾಗಳನ್ನ ನಾನು ಮಾಡಲ್ಲ ಅಂತ ಹೇಳಿದ್ದು, ಜೊತೆಗೆ ಆ ಟೀಸರ್ ಬಂದಿರುವಂಥ ಒಂದಷ್ಟು ಸೀನ್ ಎಲ್ಲೋ ಒಂದಷ್ಟು ಮಿಕ್ಸ್ಡ್ ಒಪಿನಿಯನ್ ಬಂದಿದೆ. ಸೊ ಆ್ಯಸ್ ಎ ಡೈರೆಕ್ಟರ್ ನಾನು ನಿಮಗೆ ಕೇಳ್ತಾ ಇರೋದು, ಐ ಥಿಂಕ್ ಇಟ್ ಈಸ್ ವೆರಿ ರಾಂಗ್ ಅಕೇಶನ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಇವತ್ತು ನಾವು ಶಿವಣ್ಣನ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ. ಸೊ ಅದನ್ನು ಮಾತ್ರ ಮಾತಾಡೋಣ ಅಂತ ಹೇಳಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಅದೆಷ್ಟು ಪವನ್ ಒಡೆಯರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಗ್ಸ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.